ಸ್ಕಿಪ್ ನೈನ್ ಬರೋಣ. ವರ್ಷ ಬೆಚ್ಚ ಬೆಚ್ಚ ಇತ್ತನ ಎಡ್ಡೆ ಇತ್ತದ ಅಂದದ ಬಾಲಿ ಹಂಗೆ ಒಂದು ಗೊಬ್ಬರ ಪ್ಲೇ ಆಯ್ತಾ ಮತ್ತೆ ಇದೂರ ಬಂದೆ ಬಂದೆ ಈ ಮಾಡಿ ರೆಡ್ ಕಲರ್ ಬ್ಲೂ ಈಗ ಬಿಡಿ ಅದು ಇಡೀ ಏನಾಗ್ತದೆ ಹಾಗೆ ಆಗುದು. ಆಮೇಲೆ ಎಲೆ ಅನ್ನಿದೆ ಒಯ್ದಾಕ್ಲಿಕ್ಕಿಲ್ಲ ಅಲ್ಲ. ನನ್ನ ಫ್ರೆಂಡ್ಸ್ ಅಲ್ಲಿ ಆಟ ಆಡ್ತಿದ್ದಾರೆ, ಅವರಿಗೋಸ್ಕರ ಈಗ ಪಕೋಡ ಮಾಡುವಂತ ಬಂದಿದ್ದೀನಿ. ನಾನಿಲ್ಲೀಗ ಕೆಸುವಿನಲ್ಲಿ ತಗೊಂಡಿದ್ದೀನಿ. ಇದು ನಿಮಗೆ ಕಾಣ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು. ಇದನ್ನು ಚಿಟ್ಟೆ ಎಲೆ ಅಂತ ಸಹ ಹೇಳ್ತಾರೆ. ಇಂಥ ಕೆಸುವಿನಲ್ಲಿ ನಿಮಗೆ ಮನೆ ಹತ್ರ ತುಂಬ ಸಿಗ್ತದೆ. ನಾವು ಇದನ್ನು ಪಕೋಡ ಮಾಡಬೇಕಾದ್ರೆ ಇದು ನಾವು ಎಲೆ ದಂಟು ತೆಗಿಬೇಕಾಗ್ತದೆ ಸ್ವಲ್ಪ, ಇಲ್ಲ ಅದು ಪಕೋಡ ಮಾಡಬೇಕು ತಿನ್ಬೇಕಾದ್ರೆ ನಮಗೆ ತುರಿಕೆ ಹೆಚ್ಚಿಗೆ ಆಗ್ತದೆ. ನಿಮಗೆ ಈ ತುರಿಕೆ ಕಮ್ಮಿ ಆಗ್ಬೇಕಂತಿದ್ರೆ ನೀವು ಪಕೋಡ ಮಾಡಬೇಕಾದ್ರೆ ಹುಳಿಯ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಹಾಕಿಕೊಳ್ಳಿ. ಇದು ಕ್ಲೀನೆಲ್ಲ ಕಟ್ಟೆ ಎಲ್ಲ ಮಾಡಿ ಆಗಿದೆ. ಇದನ್ನು ನಾವು ಚಂದ ತೊಳೆದುಕೊಳ್ಳುವ. ಈಗ ನಾವು ಈಗ ಪಕೋಡ ಮಾಡ್ಲಿಕ್ಕೆ ಏನೆಲ್ಲ ಬೇಕಂತ ಹೇಳ್ತೀನಿ, ಅದನ್ನು ನೀವು ಒಂದು ನೋಟ್ ಮಾಡ್ಕೊಳ್ಳಿ. ಈಗ ಒಂದು 3 ಪಾವು ಅಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ನಾನು 2 ಗಂಟೆಯಷ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತೊಂದು ಅರ್ಧ ಕೆಜಿ ಅಷ್ಟು ಅಕ್ಕಿ ಹುಡಿ, 1 ಲೀಟರ್ ಪಾಮ್ ಆಯಿಲ್, 1 ಕಪ್ ಹುಣಸೆ ಹಣ್ಣದು, ಉಪ್ಪು, 1 ಕಪ್ ಅಷ್ಟು ಉದ್ದಿನಬೇಳೆ, ಇಂಗು ಸ್ವಲ್ಪ, 1 ಹಿಡಿಯಷ್ಟು ಊರಿನ ಮೆಣಸು ಮತ್ತೆ ಕುಮಟೆ ಮೆಣಸು. ಹುಣಸೆ ಹಣ್ಣು ಹಾಕ್ಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳಿ, ಯಾಕಂದ್ರೆ ಅದು ಹೆಚ್ಚಿಗೆ ಹಾಕೋದ್ರಿಂದ ನಿಮಗೆ ಅದ ತುರಿಕೆ ಹೋಗ್ತದೆ. ಮೆಣಸನ್ನು ಈಗ ಹಾಕಿ ಬಿಡುವ ಬನ್ನಲಿಗೆ. ನೀವು ಮೆಣಸನ್ನು ಮುಟ್ಟುವಾಗ ಅದು ಹುಡಿ ಆಗ್ಬೇಕು, ಅಷ್ಟು ನೀವು ಫ್ರೈ ಮಾಡ್ಕೊಡ್ಬೇಕಾಗ್ತದೆ. ಇದು ಫ್ರೈ ಆಗಿದೆ. ಈಗ ಇದನ್ನು ನಾವು ತೆಗೆದಿಟ್ಕೊಡುವ. ಸ್ಟವ್ ಆಫ್ ಮಾಡುವ. ಇದಕ್ಕೆ ನಾವೀಗ ಉದ್ದಿನ ಬೇಳೆಯನ್ನು ಹಾಕಿ ಬಿಡುವ. ಇದನ್ನೊಂದು ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿಕೊಡುವ. ಹೆಚ್ಚಿಗೆ ಫ್ರೈ ಆಗೋದು ಸಹ ಬೇಡ. ಇದು ಎಣ್ಣೆಯಲ್ಲಿ ಎಂತ ಸಾಕೋದು ಬೇಡ ಇದಕ್ಕೆ ಫ್ರೈ ಮಾಡ್ಕೊಳ್ಬೇಕಾದ್ರೆ. ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಇಷ್ಟು ಬಣ್ಣ ಬದಲಾದ್ರೆ ಸಾಕಾಗ್ತದೆ, ಹೆಚ್ಚಿಗೆ ಆಗೋದು ಬೇಡ. ಇದನ್ನಾಗ ಒಂದು ಬೌಲಲ್ಲಿ ಹಾಕಿ ಬಿಡುವ. ನಾವೀಗ ಅಕ್ಕಿ ಮತ್ತೆ ಮೆಣಸನ್ನು ಒಟ್ಟಿಗೆ ಹಾಕಿದ್ದೀವಿ. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳುವ. ಇದನ್ನು ತಂದು ನಾವೀಗ ಪೇಸ್ಟ್ ಮಾಡಿಕೊಳ್ಳುವ ಸ್ವಲ್ಪ. ಮತ್ತೆ ಉದ್ದಿನ ಬೇಳೆಯನ್ನು ಹುರಿದಿಟ್ಕೊಂಡಿದ್ದೀವಿ, ಇದನ್ನು ನಾವು ಬೇರೆನೆ ಹುಡಿ ಮಾಡಿ ಇಟ್ಕೊಡುವ. ಈಗ ಪೇಸ್ಟ್ ಮಾಡಿ ಇಟ್ಟಾಗಿದೆ, ಇದಕ್ಕೆ ನಾವು ಇಂಗಿನ ನೀರನ್ನು ಹಾಕಿಕೊಳ್ಳುವ. ಜೊತೆಗೆ ಹುಣಸೆ ಹಣ್ಣಿನ ರಸ, ಮತ್ತೆ ನಾವಿಲ್ಲಿ ಹುಡಿ ಮಾಡಿ ಇಟ್ಟುಕೊಂಡಂತಹ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳುವ. ನಾವೀಗ ಉದ್ದಿನ ಬೇಳೆಯನ್ನು ಹುಡಿ ಮಾಡಿ ಹಾಕೋದ್ರಿಂದ ನಮಗೆ ಈ ಹಿಟ್ಟು ದಪ್ಪ ಆಗಿ ಬರ್ತದೆ, ಅದಕ್ಕೋಸ್ಕರ ನಾವು ಬೇರೆ ಬೇರೆ ಮಾಡಿ ಹಾಕಿದ್ದು. ಇದನ್ನು ನಾವೀಗ ಚಂದ ಕಲಸುವ ಅಲ್ಲಿಗೆ. ಸೇಮ್ ಸ್ವಲ್ಪ ನಮಗೆ ಪತ್ರೊಡೆ ಮಾಡಿದ ರೀತಿ, ಅದು ಸ್ವಲ್ಪ ರೀತಿ ಚೇಂಜ್ ಉಂಟು. ನಿಮಗೆ ಪತ್ರೊಡೆ ಮಾಡಿ ಅಭ್ಯಾಸ ಇದ್ದರೆ ಇದು ಮಾಡ್ಲಿಕ್ಕೆ ಸುಲಭ ಸ್ವಲ್ಪ. ಇದಕ್ಕೆ ನಾವೀಗ ಬಂದವನ್ನ ಕೇಳುವ.
ಇದನ್ನು ನಾವು ಈಗ ಒಂದು 6 ಅಂತರದಲ್ಲಿ ಸ್ಟೆಪ್ ಹಾಕಿದ್ರೆ ಸಾಕಾಗ್ತದೆ. ಹೆಚ್ಚಿಗೆ ಹಾಕಿದ್ರೆ ಮತ್ತೆ ಅದು ಬೇಯುವುದಿಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಕುವ. ನೀವು ಇದು ಬಂದು ಹಾಕುವಾಗ ಫುಲ್ಲು ಹಾಕಬೇಕಾಗ್ತದೆ. ಬದಿಯಿಂದ ಸೈಡ್ ತಗೊಂಡು ಹೋಗಿ ಇದನ್ನು ಲೆವೆಲ್ಗೆ ಹೀಗೆ ತಂದಾದ್ಮೇಲೆ ಪುನಃ ಇದಕ್ಕೆ ಸ್ವಲ್ಪ ಬಂದವನ್ನ ಹಾಕಿಕೊಡು. ಮಾಡಿ ಆದ್ಮೇಲೆ ಇದನ್ನ ಅಲ್ಲಿಗೆ ನಾವು ಫೋಲ್ಡ್ ಮಾಡಿಕೊಳ್ಳೋದು. ಅಲ್ಲಿಗೆ ಇದನ್ನ ಅಲ್ಲಿಗೆ ನಾವು ಮಡಿಸಿಕೊಂಡು ಹೋಗುವ. ಇನ್ನು ಡಾಲ್ಡಾ ಇದು ಎಣ್ಣೆ ಯಾರು ಸಾಕು ಎಣ್ಣೆ ಶುದ್ಧ ಹಸುವಿನ ತುಪ್ಪ. ಇದನ್ನು ನಾವೀಗ ಕಟ್ ಮಾಡಿಕೊಡುವ. ಕಟ್ ಮಾಡಿ ಇಟ್ಕೊಂಡಂಥ ಕೆಸುವಿನ ಎಲೆಯನ್ನು ಅಕ್ಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡುವ. ಚಂದ ಮಿಕ್ಸ್ ಮಾಡಬೇಕು, ಫುಲ್ಲು ಕವರ್ ಆಗಬೇಕಾಗ್ತದೆ ಅದು. ಎಣ್ಣೆ ಈಗ ಕಾದಿದೆ, ಇದಕ್ಕೆ ನಾವು ಈಗ ಪಕೋಡವನ್ನು ಬಿಡುವ. ಇದು ಒಳ್ಳೆ ಫ್ರೈ ಆಗಬೇಕು, ನಾವು ತಿನ್ಬೇಕಾದ್ರೆ ಕರ್ಪೂರ ಅಂತ ಹೇಳಬೇಕು, ಆಗ ಸೂಪರ್ ಆಗಿರ್ತದೆ ತಿನ್ಲಿಕ್ಕೆ. ಇದೀಗ ಫ್ರೈ ಆಗಿದೆ, ಇದನ್ನು ನಾವು ತೆಗೆದುಕೊಳ್ಳುವ. ತಗೊಳ್ಳಿ ಬಿಸಿ ಬಿಸಿ ಪಕೋಡ ನೋಡಿ, ಹೇಗಾಗಿದೆ ನೋಡಿ. ನಾನು ಹಾಕ್ತೇನೆ. ನೀರು ಹಾಕು, ನಾನು ಕೊಡುವ. ಹೇಗಾಗಿದೆ ಮಾರೆ? ಸೂಪರ್ ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.